ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಗೊಂದಲದ ಗೂಡಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ಸಾಲು ಸಾಲು ವಿಘ್ನಗಳು ಶುರುವಾಗಿದೆ. ಮೊದಲ ದಿನವೇ ಶುರುವಾದ ಬೆಂಕಿಯ ಕಿಡಿ ಜ್ವಾಲಾಮುಖಿಯಾಗುವ ಸಾಧ್ಯತೆ ಹೆಚ್ಚಾಗಿದ್ದು, ನಾಳೆಯಿಂದ ಸಮೀಕ್ಷೆಯ ಅಸಲಿ ರೂಪ ಹೊರಬರಲಿದೆ. ಬಯಲಾಗಲಿದೆ ಸಮೀಕ್ಷೆಯ ಅಸಲಿ ಭವಿಷ್ಯ. ಮಲ್ಲೇಶ್ವರ ಜಿಬಿಎ ಕಚೇರಿ ಮುಂದೆ ಪ್ರತಿಭಟನೆಗೆ ಪ್ಲಾನ್. ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾದ ಗಣತಿದಾರರು. ನಿನ್ನೆಯಿಂದ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭಗೊಂಡಿದೆ. 2 ದಿನ ತರಬೇತಿ ನೀಡಿದ ಬಳಿಕವೂ ಸಮೀಕ್ಷಾದಾರರಲ್ಲಿದ್ದ ಗೊಂದಲ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಈ ಮಧ್ಯೆ ಬೇಕಾಬಿಟ್ಟಿ ವಾರ್ಡ್ಗಳಿಗೆ ಸಮೀಕ್ಷೆದಾರರ ನೇಮಕ ಮಾಡಿದ್ದು, ಈ ನಿರ್ಧಾರ ಬೆಂಕಿ ಜ್ವಾಲೆಯಂತೆ ಹೊತ್ತಿ ಉರಿಯುತ್ತಿದೆ. ತಾವು ಸೆಲೆಕ್ಟ್ ಮಾಡಿದ ವಾರ್ಡ್ ಹೊರತುಪಡಿಸಿ 50 ಕಿಲೋಮೀಟರ್ ದೂರದಲ್ಲಿರುವ ವಾರ್ಡ್ಗಳಿಗೆ ನೇಮಕ ಮಾಡಿರೋದು ಸಮೀಕ್ಷಾದಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಇದೇ ವಿಚಾರಕ್ಕೆ ನಿನ್ನೆ ಸಮೀಕ್ಷಾದಾರರು ಮಲ್ಲೇಶ್ವರಂನಲ್ಲಿರೋ ಕಚೇರಿ ಬಳಿ ಬಂದು ಪ್ರತಿಭಟನೆ ನಡೆಸಿದ್ರು. ವಾರ್ಡ್ಗಳನ್ನ ಚೇಂಜ್ ಮಾಡುವಂತೆ ಒತ್ತಾಯಿಸಿದ್ರು. ಆದ್ರೆ ಇಂದು ಮತ್ತೆ ಅದೇ ವಾರ್ಡ್ಗಳಲ್ಲಿ ಸಮೀಕ್ಷೆ ನಡೆಸುವಂತೆ ಸೂಚಿಸಿರೋದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗಾಗಿ ನಾಳೆ ಮತ್ತೆ ಮನವಿ ಸಲ್ಲಿಸಲು ಸಮೀಕ್ಷಾದಾರರು ಯೋಜನೆ ಮಾಡಿಕೊಂಡಿದ್ದಾರೆ. ನಿನ್ನೆ ಮೊದಲ ದಿನದ ಸಮೀಕ್ಷೆಗೆ ಬಾಯ್ಕಾಟ್ ಮಾಡಿದ್ದ ಅನೇಕ ಸಮೀಕ್ಷಾದಾರರು ಇವತ್ತು ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ನಾಳೆ ಮತ್ತೆ ಮಲ್ಲೇಶ್ವರಂ ಕಚೇರಿ ಬಳಿ ಸೇರಿ ಆಕ್ರೋಶ ಹೊರಹಾಕಲು ಸಿದ್ಧತೆ ನಡೆಸಿದ್ದಾರೆ. ಕೆಲಸ ಮಾಡ್ತಾ ಇರೋದು ಮರಿಯಣ್ಣ ಪಾಳ್ಯ, ನಾನು ಮನೆ ಇರೋದು ಮತ್ತಿಕೆರೆ. ಹಾಗಾಗಿ ನಾವು 10 ವಾರ್ಡ್ಗಳನ್ನು ಚೂಸ್ ಮಾಡಿ ಈಗಾಗಲೇ ನಾವು ಆನ್ಲೈನಲ್ಲಿ ಕೊಟ್ಟಿದ್ವಿ. ಅವರು ಏನು ಮಾಡಬೇಕಿತ್ತು, ನಮ್ಮ ಸಮಸ್ಯೆ ಇಷ್ಟೇ ಸರ್, ಮಹಿಳೆಯರು ಈಗ ಆಗಲೇ ಅವರು ಹೇಳಿದ್ರು, ಅದೇ ರೀತಿ ನಾನು ಹೇಳೋದು ಇಷ್ಟೇ. ನನಗೆ 30 ಕಿಲೋಮೀಟರ್ ದೂರ ಇರುವ ವರ್ತೂರಿಗೆ ಹಾಕಿದ್ದಾರೆ. ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ನನಗೆ ಸೂಪರ್ವೈಸರ್ ಅಂತ ರೇವಣ ಸಿದ್ದಯ್ಯ ಅಂತ ಮೊಬೈಲಲ್ಲಿ ಬಂದಿದೆ ಅವರ ನಂಬರು. ಅವರು ಈವರೆಗೆ ಫೋನಿಗೆ ಸ್ಪಂದಿಸ್ತಾ ಇಲ್ಲ. ಹಾಗೆ ಇಲ್ಲಿ ನಾವು 9 ಗಂಟೆಗೆ ಬಂದಿದ್ದು ಸರ್. ನಮಗೂ ಎಲ್ಲ ಸಮಸ್ಯೆಗಳು ಭಾಳ ಇರುತ್ತೆ. ನನ್ನ ವರ್ಕಿಂಗ್ ಪ್ಲೇಸ್ ಇರೋದು ಆರೋಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟು. ಸೊ 4 ಇಯರ್ಸಿಂದ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ನನಗೆ ಹಾಕಿರೋದು ಮಾರ್ತಳ್ಳಿ ಬ್ರಿಡ್ಜ್ ಹತ್ರ. ರಾತ್ರಿಯಿಂದ ನನಗೆ 3 ಸರಿ ಪ್ಲೇಸ್ ಚೇಂಜ್ ಆಯಿತು. 3 ಪ್ಲೇಸು ಕೂಡ ಎಲ್ಲ ಎಬವ್ 55 ಕಿಲೋಮೀಟರ್ಸೇ ಇದೆ. ಸರಿ, ಸೂಪರ್ವೈಸರ್ 2 ಕಡೆ ಬಂದಿದ್ದವರೆಲ್ಲ ನನಗೆ ರೆಸ್ಪಾಂಡ್ ಮಾಡಿಬಿಟ್ಟು ಬೇಡ ನೀವು ಕ್ಯಾನ್ಸಲೇಷನ್ ಅಪ್ಲೈ ಮಾಡಿ ಅಂದರು. ಈಗ ಯಾವ್ದು ಬೆಳಗ್ಗೆ ಫೈನಲೈಸ್ ಆಯ್ತು, ಸೂಪರ್ವೈಸರ್ದು ಫೋನ್ ನಂಬರ್ ಬೆಳಗ್ಗೆಯಿಂದನೂ ಕೂಡ ಯಾವುದನ್ನು ರಿಸೀವ್ ಮಾಡ್ತಿಲ್ಲ, ಯಾವ ವಾಟ್ಸಪ್ಪು ಇಲ್ಲ, ಏನೂ ಇಲ್ಲ. ಬೇರೆಯಿಂದ ಫೋನ್ ಮಾಡಿಬಿಟ್ಟು ನೀವು ಆಬ್ಸೆಂಟ್ ಹಾಕಿದ್ದೀವಿ, ನೀವೇನು ಮಾಡ್ತೀರ ನೋಡಿ ಅಂತ ಅಂದ್ಬಿಟ್ಟು ಅಷ್ಟೇ ಫೋನ್ ಇಟ್ಟೇ ಬಿಟ್ರು. ಸರ್, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೊಟ್ಟಾಗ ನಾವು ರಿಕ್ವೆಷನ್ ಲೆಟರ್ ಕೊಟ್ಟಾಗ ಅವ್ರೇನಂತಿದ್ದಾರೆ, ಸೈನ್ ಮಾಡಿಸ್ಕೊಂಡಿದ್ದಾರೆ, ವಾಪಸ್ ಇಟ್ಕೊಂಡು ಸೂಪರ್ವೈಸರ್ ಹತ್ರ ಹೋಗಿ ಅಂತಿದ್ದಾರೆ. ನಾವು ಯಾವ ಲೊಕೇಶನ್ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಏನೂ ಇಲ್ಲ ಇನ್ಫಾರ್ಮೇಷನ್. ಇನ್ನು ರಜಾ ದಿನವೂ ಸಮೀಕ್ಷೆ ಮಾಡಬೇಕು ಎಂದಿರೋ ಜಿಬಿಎ ಸೂಚನೆಗೆ ಸಮೀಕ್ಷಾದಾರರಿಂದ ವಿರೋಧ ಶುರುವಾಗಿದೆ. ಈ ಗೊಂದಲದ ಮಧ್ಯೆಯ ನಗರದ ಕೆಲವೆಡೆ ಸಮೀಕ್ಷೆ ಆರಂಭಗೊಂಡಿದ್ದು ನಿಧಾನಗತಿಯಲ್ಲಿ ಸಾಗಿ ಬರುತ್ತಿದೆ. ನಿನ್ನೆ 22,141 ಮನೆಗಳು ಮಾತ್ರ ಸಮೀಕ್ಷೆ ಮುಕ್ತಾಯವಾಗಿದೆ. ಅತ್ಯಂತ ಕಷ್ಟದಲ್ಲಿ ಸಮೀಕ್ಷಾದಾರರಿಂದ ಸಮೀಕ್ಷೆ ಮಾಡಲಾಗಿದೆ. UHIDಯಲ್ಲಿ ಲೊಕೇಶನ್ ಹುಡುಕೋದು, ಲೊಕೇಶನ್ ಸರಿಯಾಗಿ ತೋರಿಸದೆ ಸುತ್ತಾಟ, ಹೀಗೆ ಅನೇಕ ಸವಾಲುಗಳು ಎದುರಾಗಿದೆ. ಹೀಗಾಗಿ ನಿಗದಿತ ಅವಧಿಯೊಳಗೆ ಮನೆಗಳಿಗೆ ರೀಚ್ ಆಗೋದು ಕಷ್ಟ ಆಗಿತ್ತು. ಇನ್ನು ಕೆಲವು ಮನೆಗಳಲ್ಲಿ ಜನರೂ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಹಿನ್ನೆಲೆ ಮನೆಗೆ ಬಾಗಿಲು ಕ್ಲೋಸ್ ಆಗಿತ್ತು. ಆಪ್ ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಮೊಬೈಲ್ ಹ್ಯಾಂಗ್ ಆಗಿ 60 ಪ್ರಶ್ನೆ ಕೇಳೋದು ಕಷ್ಟ ಆಗಿತ್ತು. 60 ಪ್ರಶ್ನೆಗಳಿಗೆ ಉತ್ತರ ಕೊಡುವ ತಾಳ್ಮೆ ಜನರಲ್ಲಿಯೂ ಇರಲಿಲ್ಲ. ಹೀಗಾಗಿ 5 ಪಾಲಿಕೆಗಳಲ್ಲಿ ಒಟ್ಟು 22,141 ಮನೆ ಸಮೀಕ್ಷೆ ಪೂರ್ಣವಾಗಿದ್ದು, ಮೊದಲ ದಿನವೇ ಸಮೀಕ್ಷೆ ಕುಂಟುವ ಕುದುರೆಯಾಗಿದೆ. ಒಟ್ಟಲ್ಲಿ ಮೊದಲ ದಿನದಿಂದಲೇ ಸಮೀಕ್ಷೆ ಕುಂಟಲು ಶುರು ಮಾಡಿದ್ದು, ನಾಳೆ ಮತ್ತೆ ವಿರೋಧ ಅಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಅಧಿಕಾರಿಗಳು ಪಡೆದುಕೊಂಡಿದ್ದ ಗಡುವು ಮುಗಿದಿದ್ದು, ನಾಳೆಯಿಂದ ಅಸಲಿ ಕತೆ ಏನು ಅನ್ನೋದು ಗೊತ್ತಾಗಲಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.